ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಿಲ್ಲ ಗುರು, ಪ್ಲೇಸ್ಮೆಂಟ್ ಟೆಸ್ಟ್ ಇತ್ತು ಫೆಡ್ರಲ್ ಬ್ಯಾಂಕ್ದು. ಗೊತ್ತಿಲ್ಲ ಇದು ಹೆಂಗಾಗತ್ತೆ ಅಂತ. ಲೆಕ್ಕದಲ್ಲಿ ಅದ್ರ ಮೇಲೆ ಹೋಗಿದೆ. ಬಟ್ ಆದರೂ ಟ್ರೈ ಮಾಡ್ತಾರೆ ಇರೋಣ. ಟ್ರೈ ಅಂಟಿಲ್ ಯು ವಿನ್ ಅಂತ ಹೊಡ್ತಾ ಇದ್ದೀನಿ ಗುರು. ಏನಿಲ್ಲ, ಗಾಡಿಯಲ್ಲಿ ಹಿಂದೆನೇ ಇದೆ, ನೀವು ನೋಡ್ತಾ ಇದ್ದೀರಾ. ಏನಿಲ್ಲ, ಇವಾಗ ಗಣಪತಿ ದೇವಸ್ಥಾನದ ಹತ್ರ ಹೋಗಿ ಆರಾಮ್ಸಾಗಿ ಹೊರಡ್ಬೇಕು ಕಾಲೇಜ್ ಕಡೆ. ನೋಡೋಣ ಗುರು ಇದು ಏನಾಗತ್ತೆ. 12 ಗಂಟೆಗೆ ರಿಪೋರ್ಟಿಂಗ್ ಟೈಮ್ ಇದೆ. ಇವಾಗ ಟೈಮ್ ಬಂದು 9:15. 11ಕ್ಕೆ ಹೋಗ್ತೀನಿ. 11:30 ನಿಧಾನಕ್ಕೆ ಹೋಗಮ್ಮ. ಬೇಗ ಹೋಗಲ್ಲ, ಏನೂ ಮಾಡೋದಿಲ್ಲ. ಕೆಲಸ ಇಲ್ಲ ಅಂದಾಗ ನಿಧಾನಕ್ಕೆ ಹೋಗೋದೆ ಬೆಟರ್ ಅಂತ ಅನ್ಸತ್ತೆ. ಗುರು ಹೊರಡ್ಬೇಕು, ನೋಡಬೇಕು ಪ್ಲೇಸ್ಮೆಂಟ್ ಟೆಸ್ಟ್ ಹೆಂಗಾಗತ್ತೆ ಅಂತ. ಐ ಹೋಪ್ ನೋಡೋಣ, ಚೆನ್ನಾಗಿ ಆಗ್ಬೋದು, ಆಗದೇನೂ ಇರಬಹುದು. ಎರಡೂ ಇದೆ. ನಾವೆಲ್ಲದಕ್ಕೂ ಮೈಂಡ್ ಒಂಥರ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಏನಾದರೂ ಓಕೆ ನಾ ರೇಂಜಲ್ಲಿ ಇದ್ದೀನಿ. ನೋಡೋಣ ಏನಾಗತ್ತೆ ಅಂತ. ಹಂಗೆ ಹೋಗ್ತಾ ಮೋಟೋ ವ್ಲಾಗ್ ಹೋಗೋಣ, ಅಥವಾ ಇಲ್ಲ ವಿದ್ಯಾವರ್ಧಕ ಕಾಲೇಜ್ ಹತ್ರ ಹೋದಾಗ ಮೋಟೋ ವ್ಲಾಗಿಂಗ್ ಹಾಕ್ಕೋತೀನಿ. ನೋಡೋಣ ಏನು ಮಾಡ್ತೀನಿ ಅಂತ. ನನಗೆ ಇನ್ನೂ ಗೊತ್ತಿಲ್ಲ. ಇವಾಗ ಬನ್ನಿ ಗುರು, ಗಾಡಿನ ಎತ್ಕೊಂಡು ಗಣಪತಿ ದೇವಸ್ಥಾನ ಹತ್ರ ಹೋಗಿ ಸಿಕ್ಕಿದ್ರೆ ಸಿಗ್ತೀನಿ, ಇಲ್ಲ ಮುಂದೆ ಎಲ್ಲರೂ ಮೋಟೋ ವ್ಲಾಗ್ ಹಾಕೋ ಸಿಗ್ತೀನಿ. ಗೈಸ್ ಇವಾಗ ವಿದ್ಯಾವರ್ಧಕಕ್ಕೆ ಬಂದೆ. ಆಲೆ 11:21 ಆಗಿದೆ. 12 ಗಂಟೆಗೆ ರಿಪೋರ್ಟಿಂಗ್ ಟೈಮ್ ಇರೋದು. ಅದು ಎಲ್ಲಿ ಅಂತ ಒಂದು ಸತಿ ನೋಡ್ಕೊಂಡು ಹೊಟ್ಟೆಗೆ ಏನಾದ್ರು ಒಂದಿಷ್ಟು ತಿನ್ಕೊಂಡು ಏನಾದ್ರು ಹೋಗೋದ ಏನು ಮಾಡೋದು ಗೊತ್ತಿಲ್ಲ ಗುರು. ನೋಡೋಣ ಫೆಡ್ರಲ್ ಬ್ಯಾಂಕಿಂದ ಹೆಂಗೆ ಆಗತ್ತೆ ಅಂತ. ಇಲ್ಲಿ ಹೋಗಿ ಏನಾದ್ರು ತಿಂತೀನಿ, ಆಮೇಲೆ ಸಿಗ್ತೀನಿ ಗುರು. ಎಲ್ಲ ಪ್ಲೇಸ್ಮೆಂಟ್ ಟೆಸ್ಟ್ ಎಲ್ಲ ಬರ್ದು ಹೆಂಗಾಯಿತು ಅಂತ ಹೇಳ್ತೀನಿ. 12:15 ಟೆಸ್ಟ್ ಇರೋದು. ನೋಡೋಣ ಏನಾಗತ್ತೆ ಅಂತ. ಬನ್ನಿ ಇವಾಗ ನೆಕ್ಸ್ಟ್ ಅವರು ಪ್ಲೇಸ್ಮೆಂಟ್ ಟೆಸ್ಟ್ ಐ ಥಿಂಕ್ ಮುಗಿಸ್ಕೊಂಡೆ ವೀಡಿಯೋ ಮಾಡ್ತೀನಿ ಅಂತ ಅನ್ಸತ್ತೆ. ನೋಡೋಣ ಏನಾಗತ್ತೆ ಅಂತ. ಗೈಸ್ ಇಲ್ಲೇ ಬಂದೆ ಗುರು, ಎಲ್ಲ ಮುಗೀತು. ಇವಾಗ ಹೋಗ್ತಾ ನಾನು ಮತ್ತೆ ಮೋಟೋ ವ್ಲಾಗ್ ಮಾಡೋದು ಡೌಟ್ ಇದೆ. ಫೋನಲ್ಲಿ ಚಾರ್ಜ್ ಇಲ್ಲ ಗುರು. ನಾನು ಈ ಫೋನ್ನ ಸ್ಟಾಕಲ್ಲ ಮೋಟೋ ವ್ಲಾಗಿಗೆ. ಯಾಕಂದರೆ ಸುಮ್ಮನೆ ಗುರು ಬೇಡ ಅಂತ ನೋಡ್ಬೇಕು ಗುರು. ಇವಾಗ ಹೊರಡಬೇಕು ಗುರು. ಇವತ್ತು ಮನೆಗೆ ಹೋಗ್ಬಿಟ್ಟು ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಗುರು. ಏನೇನಿತ್ತು ಅಂದರೆ ಆ್ಯಪ್ಟಿಟ್ಯೂಡು ಅದು ಇದು ಎಲ್ಲ ಇತ್ತು. ಅಲ್ಲಿ ಹೋಗ್ಬಿಟ್ಟು ಒಂಚೂರು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಮನೆಗೆ ಹೋಗಿ ಮಾಮೂಲಿ ಟ್ರೈಪಾಡಲ್ಲೇ ಹಾಕೋ ಮಾತಾಡ್ಬಿಟ್ಟು ವೀಡಿಯೋನ ಎಂಡ್ ಮಾಡ್ತೀನಿ ಗುರು, ಅಷ್ಟೇ. ಗೈಸ್ ಇವತ್ತು ಫೆಡ್ರಲ್ ಬ್ಯಾಂಕ್ ಟೆಸ್ಟ್ ಇತ್ತಲ್ಲ, ಮುಗಿಸ್ಕೊಂಡು ಮನೆಗೆ ಬಂದೆ. ಯಾಕೋ ಟೈಮ್ ಸರಿ ಇಲ್ಲ ಗುರು, ಮತ್ತೊಂದು ಪ್ರಾಬ್ಲಮ್ ಆಯಿತು. ಅದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ಗುರು ಲೆಕ್ಕದಲ್ಲಿ ಈಸಿನೇ ಇತ್ತು. ನನಗೆ ಅಷ್ಟು ಟಫ್ ಅಂತ ಏನು ಅನ್ನಿಸ್ಲಿಲ್ಲ. ಒಂದು 3-4 ಕ್ವಶನ್ ಗೊತ್ತಾಗ್ಲಿಲ್ಲ, ಆದರೆ ಸಾಲ್ವ್ ಮಾಡಕ್ಕೆ ನನಗೆ ಟೈಮ್ ಸಾಲಿಲ್ಲ ಗುರು. ಸರಿನಾ? ಅಂದರೆ ಸೆಂಟೆನ್ಸ್ ಕೂತ್ಕೊಂಡೆ, ಅದು ಟೈಮ್ ಆಗ್ಬಿಟ್ಟಿತ್ತು. ಆಮೇಲೆ ಅದನ್ನೇ ಕೂತಿದ್ರೆ ಇನ್ನು ಬೇರೆ ನಾನು ಏನು ಮಾಡಲ್ಲ ಅಂತನೂ ಸಹ ನನಗಲ್ಲಿ ಅರ್ಥ ಆಗ್ಬಿಡ್ತು. ಅದರಿಂದ ಆ ಟೈಮಲ್ಲಿ ಸ್ಕಿಪ್ ಮಾಡಿದೆ ಅದನ್ನ. ಗುರು ಬೇಸಿಕಲಿ ನಿಮಗೆ ಮಾಮೂಲಿ ಈ ಬ್ಯಾಂಕಿಂಗ್ ರಿಲೇಟೆಡ್ ಒಂದಿಷ್ಟು ಕ್ವಶನ್ಸ್ ಇರ್ತವೆ. ಮತ್ತೆ ನಿಮ್ದು ವರ್ಬಲ್ ಹೆಂಗಿದೆ ಆಕ್ಟಿವಿಟಿ, ಅದ್ರ ಬಗ್ಗೆ ಒಂದಿಷ್ಟು ಕ್ವಶನ್ಸ್ ಇರ್ತವೆ. ಬಿಟ್ರೆ ಜನರಲ್ ನಾಲೆಜ್ ಬಗ್ಗೆ, ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ಬೇಸಿಕಲಿ, ಮತ್ತೆ ಬ್ಯಾಂಕಿಂದು ಸಿಂಪಲ್ ಇಂಟ್ರೆಸ್ಟ್ ಅದ್ರ ಬಗ್ಗೆ ಆ ತರ ಇರ್ತವೆ. ಸರಿನಾ? ಸಿಂಪಲ್ ಆಗಿರೋದು ಗುರು. ಕ್ವಶನ್ಸ್ ಏನು ತುಂಬಾ ಟಫ್ ಇರಲ್ಲ. ಆಮೇಲೆ ನೆಕ್ಸ್ಟ್ ರೌಂಡ್ ಗುರು ನೀವು ಪ್ರೆಸೆಂಟ್ ಸಿಚುಯೇಷನ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಅಂದ್ರೆ, ಅಲ್ಲೇ ಒಂದು 4 ಆಪ್ಷನ್ ಕೊಟ್ಟಿರ್ತಾನೆ. ಅಗ್ರಿನಾ, ಸ್ಟ್ರಾಂಗ್ಲಿ ಅಗ್ರಿನಾ, ನೈದರ್ ಅಗ್ರಿ ನಾರ್ ಅಗ್ರಿನಾ, ಡಿಸ್ಅಗ್ರಿನಾ, ಆ ತರ ಗುರು ಆನ್ಸರ್ನ ಕೊಟ್ಟಿರ್ತಾರೆ. ನೀವು ಯಾವ್ದು ಬೇಕು ಅದನ್ನ ಟಿಕ್ ಮಾಡ್ಬೋದಾಗುತ್ತೆ. ನಿಮ್ ಬಗ್ಗೆ ಒಂದಿಷ್ಟು ತಿಳ್ಕೊತಾರೆ ಗುರು. ಅದು ನಿಮ್ಗೆ ಕ್ವಶನ್ ನೋಡಿದಾಗ ಗೊತ್ತಾಗತ್ತೆ ಎದ್ದ ರೈಟ್ ಬಾರ್ ಕ್ಲಿಕ್ ಮಾಡಬೇಕು ಅಂತ. ಟೆಸ್ಟ್ ಲೆಕ್ಕದಲ್ಲಿ ಈಸಿರೇ ಇತ್ತು. ನೋಡ್ಬೇಕು ಇದು ನೆಕ್ಸ್ಟ್ ರೌಂಡ್ ಏನಾಗತ್ತೆ ಅಂತ. ನನಗೂ ಗೊತ್ತಿಲ್ಲ, ನೋಡೋಣ ನೆಕ್ಸ್ಟ್ ರೌಂಡ್ ಏನಾಗತ್ತೆ. ಅದು ಆದ್ಮೇಲೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಗುರು ಏನಾಗಿತ್ತು ಅಂತ. ಏನಾದ್ರು ಹೋದ್ರೆ ನೆಕ್ಸ್ಟ್ ರೌಂಡ್ಗೆ, ಅದು ಹೋಗ್ಲಿಲ್ಲ ಅಂದ್ರೂ ಸಹ ನಾನು ಮತ್ತೊಂದು ವಿಡಿಯೋನ ಮಾಡ್ತೀನಿ. ಸರಿನಾ? ಅಥವಾ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ನಿಮ್ಗೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ಗುರು, ಹಿಂಗ್ ಆಯ್ತು ಗುರು ಅಂತ. ಸರಿನಾ? ಸಿಗೋಣ. ಈ ಒಂದು ವ್ಲಾಗ್ ಚಿಕ್ಕದೇ ಆಯ್ತು ಅಂತ ಅನ್ಕೋತೀನಿ. ಯಾವುದು ಮೋಟೋ ವ್ಲಾಗ್ ಆಗ್ಲಿಲ್ಲ ಗುರು, ಮಾಡಕ್ಕಾಗ್ಲಿಲ್ಲ. ಗಾಡಿ ಒಂಚೂರೇನೋ ಪ್ರಾಬ್ಲಮ್ ಆಯ್ತು. ಅದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಸಿಗೋಣ. ನಮಸ್ಕಾರ. ಜೈ ಹಿಂದ್. ಒಂದೇ ಮಾತಾಡೋಣ.